ಎಷ್ಟೊತ್ತಲ್ಲಿ ಬಂದು ಗೌರಿ? ನಾನು ಆಲೆ ಒಂದು ಅರ್ಧ ಗಂಟೆ ಆಯ್ತು ಕಣಕ್ಕೆ ಬಂದು. ಮಗ ಗೌರಿ ಯಾವಾಗ ಬಂದವ? ಚೆನ್ನಾಗಿದ್ದಾರೆ ಮನೆದಿಗೆಲ್ಲ? ಹ್ಞೂ ಅಣ್ಣ, ಎಲ್ಲ ಚೆನ್ನಾಗವ್ರೆ ಕಣ. ನೀವು ಚೆನ್ನಾಗಿದ್ದೀರಾ? ಅದಕ್ಕೆ ಏನು ಹೊಲ್ತಕ್ಕೆ ಹೋಗಿದ್ರೆ ನಾನು ಸುಮಾರು ಹೊತ್ತಾಯ್ತು ಕಣಕ್ಕೆ. ಹಂಗೂ ಈಗ ಬರೋದ ಅನ್ಕೊಂಡೆ, ಅಷ್ಟಕ್ಕೆ ನೀವೇ ಬಂದ್ರಲ್ಲ. ಅಯ್ಯೋ ಗೌರಿ ಹೋಗು, ಹೊಲ್ತವಿ ಏನು ಕೆಲಸ ಮಾಡೋದು ಗೌರಿ? ಇವನು ಬೇಡಕ್ಕಲ್ಲ, ಬೇಡ ಅಂದ್ರೂ ಬ್ಯಾಸ್ಗೆಲಿ ಯಾವ ಮೆಣಸಿಗೆ ಬರೋ ಸುಮ್ಕಿಲ್ಲ ಮಗ, ಅಂದ್ರೆ ಕೇಳಕ್ಕಿಲ್ಲ. ಒಂದು ಹೊಲಕ್ಕೆ ಹಾಕೊಳ್ಳೋದು ಸುಮ್ಕಿರೋ, ಸಣ್ಣ ಪುಟ್ಟ ಖರ್ಚಾಯ್ತದೆ ಅಂದ್ಬಿಟ್ಟು ಮೆಣಸಿಗೆ ಹಾಕ್ಬಿಟ್ನೆ. ನೀರು ಹಾಯಿಸಿದ್ರು ಒಣಗೋಯ್ತವೆ ಗಿಡಗಳು. ಯಾಕೋ ಕಣೆ ಅದಕ್ಕೆ ನೋಡೋದ ಅನ್ಕೊಂಡು ಹೋಗಿದ್ದು. ಒಂದಿಷ್ಟು ಕಳೆ ಪಳೆ ಕಿತ್ತಾಕ್ಬಿಟ್ಟು ಬರೋದಂತ ಬಿಸಿಲು ತಲೆ ಕೊಡೋಕೆ ಹಾಕಿಲ್ಲ ಕಟ್ಟೈ. ಅದಕ್ಕೆ ಕಡ್ದು ಬಂದು ನಿಮ್ಮ ಅಣ್ಣ ಹೊಂಟೋಗಿತ್ತಾ, ಮಾತ್ರೆ ಕುಡಿದಂಗೆ ಹೋಗಾರೆ ಉಂಡ್ಬಿಟ್ಟು ಮತ್ಕೊಂಡು ಆಗ ಹೋಗಿ ಮಾತ್ರೆ ತಗೊಂಡು ಅಲ್ಲೇ ಕುಡಿಸ್ಬಿಟ್ಟು ಉಂಡ್ರೆ ಕೂತಿದ್ದು. ಕಡ್ದಂಗೆ ಬಂದು ಕಾಪಿ ಗಿಪಿ ಮಾಡಿಕೊಟ್ಟವ ಗೀತೆ? ಹ್ಞೂ ಅತ್ತೆ ಮಾಡಿಕೊಟ್ಟೆ ಕುಡಿದ್ರು. ಊಟ ಮಾಡಿ ಅಂದರೆ ಬೇಡ ಬೇಡ ಅಂತ ಕೂತವ್ರೆ. ಗೌರಿ ಎದ್ದೋಗಿ ಊಟ ಮಾಡೋಗು, ನಡಿ ಊಟ ಮಾಡು. ಏ ಅಕ್ಕವ್ರ ಮನೆಗೆ ಹೋಗಿದ್ದೆ ಕಣ. ಅಕ್ಕವ್ರ ಮನೆಗೆ ಹೋಗಿ ಹಂಗೆ ಅಕ್ಕನಿಗೂ ಹಬ್ಬಕ್ಕೆ ಹೇಳ್ಬಿಟ್ಟು ಮಾರಿ ಹಬ್ಬಕ್ಕೆ ಹೇಳ್ಬಿಟ್ಟು ಬಂದೀನಿ. ಅದಕ್ಕೆ ನೀವು ಗೀತಾ ಅಣ್ಣ ಆಮೇಲೆ ಅವನಿಗೂ ಮಗಿಂಗೂ ಹೇಳಿ ಅವನು ಕರ್ಕೊಂಬರೋದಕ್ಕೆ. ಓ ಯಾವಾಗ ಹಬ್ಬ? ಮಂಗಳವಾರ ಬಿದ್ದದಕ್ಕೆ. ಹೋಗೋರಿ, ಅವ್ರನ್ನೇ ಗಂಡು ಇರ್ತೀನಿ ಕಳಿಸ್ತೀನಿ. ಹೋಗು. ಆಗ ನೀವು ಬರಬಾರ್ದು ಒಂದು ಕಡೆ ಇದ್ದದಕ್ಕೆ ಎಲ್ಲ ಬನ್ನಿ. ಇಲ್ಲಿ ಅಟ್ಟಿತಾವ ಇರಬಾರ್ದವ ಯಾರೇ ಎಲ್ಲ ಬಂದ್ಬಿಟ್ರೆ ಆಗದ. ಅಟ್ಟಿತಾವ ಇರ್ಬೇಕಲ್ಲ. ಇಲ್ಲಿ ಯಾರು ಇಲ್ಲ ಅಂದ್ರೆ ಆಯ್ಕಲ್ಲ ಕಣ. ಕೋಳಿ ಕೊಕ್ಕ ಮಳೆ ತಾವು ಯಾರು ಒಬ್ರು ನೀರೊಳಗೆ ನೋಡೋದು ಬೇಕು. ಹೋಗ ಅವ್ರಿಬ್ರು ಗಂಡು ಇರ್ತೀನಿ ಕಳಿಸ್ತೀನಿ. ಅಣ್ಣ ಓದ್ಲಂತೇನೆ ಯಾಕತ್ತೆ ಬಾ. ಒಂದು 3 ಗಂಟೆ 4 ಗಂಟೆಗೆಲ್ಲ ಅಡುಗೆ ಆಯ್ತದೆ. ಊಟ ಮಾಡ್ಕೊಂಡು ನಿನ್ಬೇಕಾರೆ ಸಾರ್ಗೀರು ತಗೊಂಡು ಹೊತ್ತಿಗೆ ಬಂದ್ಬಿಡುವೆ. ಗೀತನೂ ಅವ್ರನ್ನೂ ಬೇಕಾರೆ ಇಸ್ಕತ್ತೀವಿ. ಮಗಿನೂ ಗೀತನೂ ಇಬ್ಬರು ಇರ್ತಾರಂತೆ ಬೇಕಾರೆ. ಹೆಂಗೋ ಮಾಡೋಕ್ಕಾಯ್ತವ ಇನ್ನೂ ಸುಮಾರು ದಿವಸ ಅದೇ. ಹೋಗೀಗ ಊಟ ಮಾಡೋಕೆ ಹೋಗಿತ್ತ ಕೊಡು. ಇಷ್ಟ ಕಾಯ್ತವ ಪಾಟಿ ಹಿಂಸೆ ಮಾಡ್ತು. ಊಟ ಮಾಡ್ರವ ಊಟ ಮಾಡಿ ಅಂತವ. ಬೇಡ ಅಂತ ಅಂದೆ ಕತೆ ಸುಮ್ಮನಿರಿ. ಬರಾಗ ಅಲ್ಲಿ ಅಕ್ಕ ಏನು ಮಾಡ್ರು ಬಿಡ್ನಿಲ್ಲ. ಬೇಳೆಕಾಳು ಸೊಪ್ಪು ಕುಪ್ಪೆಸರು ಮಾಡಿತಾ ಊಟ ಮಾಡ್ಕೊಂಡು ಬಂದೆ. ಒಂದು ಸ್ವಲ್ಪ ಮಾಡ್ಬೋದಾಗಿತ್ತಲ್ವ? ಇಲ್ಲ ಕತೆ ಸುಮ್ಕಿರೋದಕ್ಕೆ ಮಾಡ್ಕೊ ಬಂದೆ. ಕಾಪಿ ಕಾಯಿಸ್ಕೊಡ್ತು ಕುಡ್ದೆ ಕಣ. ಒಂದು ಸ್ವಲ್ಪ ಊಟ ಮಾಡಿ ಬೇಡ ಕನಾಗಿತ್ತಾ ಬವ್ವ ನಿನ್ನ ಗಂಡನ ಕರ್ಕೊಂಡು. ಬರ್ತೀವಿ ಅವ್ವ ಕೂತ್ಕೊಳ್ಳಿ. ಒಂದು 4 ಬೋಂಡನಾರು ಹುಯ್ತೀನಿ. ಅಯ್ಯೋ ಬೇಡ ಕಣವ ಇರ್ಗೌರಿ ಹುಯ್ಲಂತೆ. ಕೂತ್ಕೊಳ್ಳಿ ಬೋಂಡ ಮಾಡ್ಕೊ ಬರ್ತೀನಿ. ಇನ್ನೇನು ದೇವಿ ಚೆನ್ನಾಗವಳ? ಹ್ಞೂ ಚೆನ್ನಾಗವಳೆ ಕಣಕ್ಕೆ ಚೆನ್ನಾಗವಳೆ. ಮಾಮೂಲಿ ಕೆಲಸ ಪಲ್ಸ ಎಲ್ಗೂ ಹೋಗಿಲ್ಲ. ಹೊಸ ಗಿಸ ಮೇಯಿಸ್ಕೊಂಡು ಹೆಂಗೆ ಕಾಲ ಕಳ್ಕೊಂಡು ಅವಳೆ. ಅಯ್ಯೋ ಇರಲಿ ಸುಮ್ಕಿರು. ನನಗೆ ಅಕ್ಕೆ ಹೊಟ್ಟೋಯ್ತು ಕೂಲಿ ಕೆಲಸಕ್ಕೆ ಹೋಯ್ತದೆ ಅಂತ ಗೊತ್ತಾಗ್ಬಿಟ್ಟು ಒಂಥರ ಬೇಜಾರಾಗೋಯ್ತದಂತ ನನಗೆ. ಅಯ್ಯೋ ನಾ ಬೇಡ ಬೇಡ ಅಂದು ಕಣಕ್ಕೆ. ಅವರು ಬೇಡ ಅಂತಂದ್ರು. ಏನು ಹೇಳಿದ ಮಾತನ್ನ ಕೇಳಲಿಲ್ಲ. ಕೂತ್ಕೊಂತೀನಿ ನಾನು ಹೋಯ್ತೀನಿ ಅಂತ ಹೋದ್ಲ ಇವರು. ಅಯ್ಯೋ ನನ್ನ ಮಗಳಿಗೆ ಕೂಲಿ ಕೆಲಸಕ್ಕೆ ಹೋಯ್ತಾಳೆ ಅಂತ ಏತನೆ ಮಾಡಕ್ಕೆ ಇಟ್ಕೊಬಿಟ್ಟಿದ್ರು. ಈಗ ಮಗ ಸೊಟ್ಕ ಬಂದಲ್ಲ ಆತವಿಂದವ ಹೊಸ ಗಿಸ ಮೇಯಿಸ್ಕೊಂಡು ಹೆಂಗೋ ಕಾಲ ಕಳೀತಾವಳೆ ಕಣಕ್ಕೆ. ಏನು ಮಾಡೋದು ಕಾಣೆ. ಇದು ಮರ್ತ್ಬಿಟ್ಟೆ. ಎಲ್ಲರೂ ಇದ್ದಾರಂತ ಗೊತ್ತಾಯ್ತಾ? ನಮ್ಮೂರ ಇವಳು ಇವಳಿಲ್ವ ಅವಳ ಹೆಸರೇನು? ಜಯಕಿಲ್ವಾ? ಜಯಕ್ಕಂಗೆ ಸಿಕ್ಕಿದ್ಲಂತೆ. ಸಿಕ್ಬಿಟ್ಟು ಕಟೆ ಸಂತೆಲಿ ಆ ಕಡೆ ಕಾಲ ನಿಂತಿದ್ದಂತೆ. ಅದಕ್ಕೆ ಇವಳು ದಾಟ್ಕೊಂಡು ಹೋಗಿ ಮಾತಾಡ್ಸ್ಬೇಕು ಅನ್ನೋದಕ್ಕೆ ಒಬ್ಬ ಮರಿ ಆದಂತೆ. ಅದೆಲ್ಲೋದನ್ನ ಯಾತಕ್ಕೋದ್ನು. ಇಲ್ಲ ಇವಳು ನೋಡ್ಬಿಟ್ಟು ಮಾಯ ಆದ್ನು. ಇಲ್ಲ ಗೊತ್ತಿಲ್ದನೆ ಎತ್ತಗೆ ಹೋದ್ನು ಗೊತ್ತಿಲ್ಲ. ಅದಕ್ಕೆ ನಿಜಕ್ಕೂ ಅದಕ್ಕೆ ಓಸಿ ತಲೆ ಕೆಟ್ಟೋಗಿಲ್ಲ ಕಣಕ್ಕೆ. ಅಯ್ಯೋ ಎಲ್ಲೋ ಅವನೇ ತಾನೇ. ಯಾಕೆ ತಲೆಗೆಡ್ಸ್ಕೊಂಡಿರಿ? ಸುಮ್ಮನಿರಿ, ಜಾಸ್ತಿ ತಲೆಗೆಡ್ಸ್ಕೊಳಕೋಬೇಡಿ. ಸುಮ್ಮನಿರಿ, ಈಗ ಬತ್ತಾನೆ ಸುಮ್ಕಿರು ಹೆಂಗೋ ಸದ್ಯಕ್ಕೆ. ಸುಮ್ಕರವ ಈಗ ಅವನಿಗೂ ಅರಿವಾಗದೆ. ಚಿಕ್ಕವನ್ ಮಾತಾ ಕಟ್ಕೊಂಡು ಕಟ್ಕೊಂಡು ಇರ್ತೀನಿ ಬಿಟ್ನಲ್ಲ. ಈಗ ಗೊತ್ತಾಗದೆ ಏನು ಎತ್ತ ಅಂತ. ಈಗ ಗೊತ್ತಾಗಿರೋದಕ್ಕೆ ಅರವನ್ನ ಬಿಟ್ಬಿಟ್ಟು ಹೋಗೋಣ. ಸುಮ್ಕರು ತಿರಿಕೊಂಡು ಬರಲಿ, ಬರಬರನೇ ತಿರಿಕೊಂಡು ಬರಲಿ. ಗೊತ್ತಾಯ್ತದೆ ಇಡ್ತಿ ಇಲ್ಲದೆ ಹೋದಕ್ಕೆ ಏನು ಪರಿಸ್ಥಿತಿ ಆಯಿತು. ಕಂಡರ ಮಾತನ್ನ ಕಟ್ಕೊಂಡು ನಮ್ಮ ಸಂಸಾರ ಹಾಳು ಮಾಡ್ಕೊಳ್ಳೋದಕ್ಕೆ ಇವತ್ತು ಬೀದಿ ತಿರುಗಂಗಾಯ್ತಲ್ಲ ಅಂತ ಅವನಿಗೆ ಅರಿವಾರಿ. ಸುಮ್ಕರು ನೀರಿನೊತ್ತಿಗೆ ನೀರಿಲ್ಲ, ಬಿಸಿನೊತ್ತಿಗೆ ಬಿಸಿನೀರಿಲ್ಲ, ಇಟ್ಟೊತ್ತಿಗೆ ಇಟ್ಟಿಲ್ದಂಗೆ ತೆಗೆದಾಗ ಗೊತ್ತಾಯ್ತಾಗ ಸುಮ್ಕರು ಕರೀಲಿ ಬುದ್ಧಿಯಾ. ಅಯ್ಯೋ ಅಣ್ಣ ಕಲ್ತಾನೆಯೋ ಇಲ್ವೇಯೋ ನಾನು ಹೇಳೋದು ಕಣ. ಬಂದವ್ನಿಗೆ ನಮಗೆ ನೋವಿತ್ತಿಲ್ವಣ್ಣ. ನನ್ನ ಮಗಳನ್ನ ಮಾಡಬಾರ್ದವ್ರು ಮಾತಾಡಿ ಏನೇನೋ ಅನ್ಬಾರ್ದು ಮಾತ್ಕೊಳ್ಳೋ ಜನಗಳ ಕೈಲಿ ಇವತ್ತು ಆಡ್ಸ್ಕೊತ ಕುಂಟೋಳಲ್ಲ. ನಮಗೆ ನೋವು ಇಲ್ವಾ? ಬಂದ ತಕ್ಷಣ ಅವನ್ನ ಸೇರಿಸ್ಕೊಬಿಡ್ಬೇಕಾಗಿತ್ತ ನಾವು. 4 ದಿವಸ ಬುದ್ಧಿ ಕಲೀಲಿ ನೋಡು. ನಾವು ಬಂದ ತಕ್ಷಣ ಸೇರಿಸ್ಕೊಂಡ್ರು ಕಳಿಸಿದ್ರು ಜೊತೆ ಮಾಡಿ ಇವಳು ಬೇಕಾಗಿತ್ತಿಲ್ಲ, ಇವಳನ್ನ ಲೆಕ್ಕಕ್ಕೆ ತಗೊಂಡಿಲ್ಲ ಅಪ್ಪನ ಮನೆ ಅಂತ ಅನ್ಕೋತಾನೆ ಅಂದ್ಬಿಟ್ಟು ನಾವು ಕಳ್ಸಕ್ಕಿಲ್ಲ ಅಂದು. ಇನ್ನೊಂದು ದಿವ್ಸ ಬರಬೇಕಾಗಿತ್ತು. ಈಗ ಅವ್ರು ಚಿಕ್ಕವ ಬಾಯಿ ಬಂದಾಗ ಮಾತಾಡಿ ಎಲ್ಲ ಇದು ಮಾಡಿದ್ಲು ಅಲ್ವಣ್ಣ. ಅದಾದಮೇಲೆ ಅರ್ತ್ಕೋಬೇಕಾಗಿತ್ತು ಕಣ. ಈಗ ಕಲಿತಾನೆ ಸುಮ್ಕರು. ಅಲ್ಲಿ ಇಟ್ಟು ಸೊಪ್ಪಿಲ್ದಂಗೆ ಅಲಿತಾನಲ್ಲ, ಹೊಟ್ಟೆ ಸಿಗ್ತದಲ್ಲ ಟೈಮ್ಗೆ ಆಗ ಮೇಯಕ್ಕೆ ನೋಡ್ಕೊಂಡು ಎಲ್ಲನೂ ಯೋಚನೆ ಮಾಡ್ತಾನೆ. ಕಲಿತಾನೆ ಇನ್ನವ ಕಲಿತಾನು. ಸುಮ್ಕರು ನೋಡುವೆ ಈಗ ಗೊತ್ತಾಗಲ್ಲ. ಅದಕ್ಕೆ ಕಣವ ಇಲ್ಲೇ ಹೋಗಿದ್ರೆ ಮೀಸಿ ತಿರ್ಕೊಂಡು ಕೂತ್ಕೊಳ್ಳೋನು ಅವ್ರು ಚಿಕ್ಕವನ್ ಮಾತು ಕಟ್ಕೊಂಡು. ಈಗ ಗೊತ್ತಾಯ್ತಲ್ಲ ಚಿಕ್ಕವನು ಬಿಟ್ಬಿಟ್ಟು ಎದ್ದ. ಅಲ್ಲಿ ತಿಳ್ಕೊ ಅಲ್ಲಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಚಾಡಿ ಯಾವುದು ಅಂತ ಅವ್ನು ಗೊತ್ತಾಗದು. ಈಗ ಅರಿವಾಗಿರೋದಕ್ಕೆ ಅವನು ಕಡ್ದೋಗಿರೋದು. ಆ ಚಿಕ್ಕವಂತ ಹೋಗಿ ದೂರ ಮಾಡ್ಕೊಂಡು ಕಡ್ದೋಗಾನೆ. ಬತ್ತಲ್ಲಿ ಸುಮ್ಕರು ಎಲ್ಲೂ ಹೋಯ್ಕಿಲ್ಲ. ಅಯ್ಯೋ ಹಂಗೂ ಅಣ್ಣ ನನ್ನ ಜೀವನ ತಡೀನಿಲ್ಲ ಕಣ. ಹಂಗೆ ಹೋಗಿ ಶಾಸ್ತ್ರ ಕೇಳ್ದೆ ಕಣದಕ್ಕೆ. ಶಾಸ್ತ್ರ ಕೇಳಿದ್ಕೆ ಬದುಕವನೆ ಜೀವಂತವಾಗ ಅವನೇ. ಏನೋ ಮನ್ಸು ಕೆಡ್ಸ್ಕೊ ಹೋಗಾನೆ ಬತ್ತಾನೆ ಅಂತ ಅಂದರು ಕಣಕ್ಕೆ. ನನಗೆ ಅಂದಮೇಲೆ ಎಷ್ಟೋ ಥರ ಧೈರ್ಯ ಬತ್ತು ಅಲ್ವವ. ಮತ್ತೆ ಎದುರಿಕೆ ಅಲ್ವಾ ಏನೋ ಎಂತೋ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ನೇನು ಅಂತವ ಭಯ ಆಯ್ಕಿಲ್ವಾ?
ಹೆಂಗೋ ಬಿಡು, ಈ ಕಂಡವನೆಂದಲ್ಲ ಬಿಡು, ಕಟ್ಟೆ ಸತ್ತಲ್ಲಿ ಕಂಡವನೆ ಅಂದಿದೆಯಲ್ಲ, ಬತ್ತನ ಸುಮ್ಕಿರು, ಬತ್ತನೆ. ನಾಕರಾಗಲು ಅಲ್ಲಿಗೆ ಸುಮ್ಕಿರು, ಇಟ್ಟು ಸೊಪ್ಪಿಲ್ದಾನೆ ಎರ್ತಿ ಮಕ್ಳು ಬಿಟ್ರೆ ಹಂಗೆ ಏನು ಎಂತ ಅನ್ನೋದು ಹೊರವಾಗ್ಲಿ ಸುಮ್ಕಿರವ. ಬಿಡು ಬಿಡು, ಅವನೇನು ಪುಸಿ ಮಾಡೋದೇನು ಬೇಡ, ಬತ್ತನೇ ಇರ್ಬೋದನು, ಬರಲೇಬೇಕು, ಬರಲಿ ಸುಮ್ಕರು. ಈಗ ಅವನ ಬುದ್ಧಿ ಈಗ ಇಷ್ಟಾದ ಮೇಲೂ ಅವನ ಬುದ್ಧಿ ಕಲಿದಿಲ್ಲ ಅಂತಂದರೆ, ಅವನ ಸಂಸಾರ ಅವನು ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಇನ್ನೇನು ಮಾಡಿ ಅವನಿಗೆ. ಅಯ್ಯೋ ನಾವು ಅಷ್ಟೇಣ, ಅದಕ್ಕೆ ಹೆಂಗೋ ನೀನು ಹೊಸ ಹೊಡೆದ್ಮೇಲೆ ಮೇಯಿಸ್ಕೊಂಡು ಹೆಂಗೋ ಕಾಲ ಕಳಿತಾಳೇಣ. ಆಳ್ಮನೆ ಜನಗಳು ಅಣ್ಣ ಒಂಥರದ ಮಾತಾಡೋಕ್ಕಿಲ್ಲ ಕಣೋ, ಏನೇನೋ ಮಾತಾಡ್ತಾರೆ. ಅಯ್ಯೋ ನಮಗೆ ಕೇಳಿ ಕೇಳಿ ಸಾಕಾಯ್ತದೆ. ನನ್ನ ಮಗಳು ಒಬ್ಬರು ಸುದ್ದಿಗೆ ಹೋಗಿಲ್ಲ, ಒಬ್ರು ಆದಿಗೆ ಹೋಗಿಲ್ಲ, ಆದ್ರೂ ಜನಗಳು ಒಂಥರ ಆಗರದಕ್ಕೆ ತರದಲ್ಲಿ ನೋಡ್ತಾರೆ. ಅಯ್ಯೋ ವಾ ಮಾಡು, ನೋಡ್ಲಿ ಮಾತಾಡ್ಲಿ, ಅವ್ರ ಬಾಯಿಗೆ ಹುಳ ಸುರಿತವೆ, ಇಲ್ಲದೆಲ್ಲ ಬೊಗಳಿದ್ರೆ ತಲೆಗೆಡ್ಸ್ಕೊಬೇಡ, ಸುಮ್ಮನಿರು, ಯಾಕೆ ತಲೆಗೆಡ್ಸ್ಕೊಂಡಿಯೇ ತಾಯಿ. ನನ್ನ ಮಾತಾ ಕೇಳು, ಮಾತಾಡ್ಕೊಳ್ಳೋರು ಸಾವಿರ ಮಾತಾಡ್ಕೊಳ್ಳಿ, ಅವಕ್ಕೆ ತಲೆಗೆಡ್ಸ್ಕೊಬೇಡ. ನಮ್ಮ ಮಕ್ಳು ಏನು ಅಂತ ನಮ್ಗೆ ಗೊತ್ತಲ್ವಾ, ಸುಮ್ಮನಿರು. ಹಂಗೋ ಇವ್ನು ಹಂಗಂದ್ರೆ ಮೈದನ್ಗೆ ಲವ್ ಹೋಗ್ಬೇಡಕನಪ್ಪ, ಹಾಕ್ಬೇಕು ಹೋಯ್ತಾ ಬರ್ತಾ ಇರೋದು. ಅವು ಜನಗಳು ತಪ್ಪು ತಿಳ್ಕೊಳ್ಳೋದು, ಮುಡಿಯ ಮಕ್ಕಳು ಸರಿ ಇಲ್ಲ ಅಂತ ಎಲ್ಲ ಹೇಳ್ದೆ ನಾನುವೇ. ಅಯ್ಯೋ ನಿಜ ಕಣದಕ್ಕೆ, ನಿಜ ನೀವು ಹೇಳ್ತಿರೋದು ನಿಜ, ನಿಜವಾಗ್ಲೂ ಅದಕ್ಕೆ ಒಸಿ ಎಲ್ಲ ಕಣದಕ್ಕೆ ಜನಗಳು ಅಂತಾರೆ ಏನೇನೋ ಅನ್ಕೋತಾರೆ. ಈ ಮುಂಡೆ ಮಗ ಬಂದ್ಬಿಟ್ಟು ನನ್ನ ಮಗಳ ಜೀವನ ಸರಿ ಆಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಬುತ್ತ ಸೋಂಕಿರ ಬರ್ದನೆ ಇಲ್ಲೋದನು 4 ದಿವಸ ಕಳ್ಸೋರೋ ಇಲ್ವೋ ಏನೋ ಎಂತೋ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ತಿರುಗ್ತಾವನಲ್ವಾ, ಎಷ್ಟು ದಿವಸ ತಿರ್ಗಾಕತ್ತದು. ಬುತ್ತನ ಸೋಂಕಿರು ಅವ್ನಿಗೆ ಅರಿವಾಗಿರ್ತದೆ ಎಷ್ಟೊತ್ತಿಗೆ ಏನು ಎಂತೋ ಅಂತವ ಬತ್ತಾನೆ. ಆಮೇಲೆ ಇನ್ನೊಂದು ದಿವಸ ಬಂದ ಮೇಲೆ ಏನೂ ಮಾತಾಡೋಕ್ಕೋಬೇಡಿ, ನೊಂದಿರ್ತಾನೆ ಅವನುವೆ, ನೊಂದು ಬೆಂದು ಬಂದವನೇ ಬರ್ದಿ ಬಂದವನಿಗೆ ಅದೇನಪ್ಪ ಇರು ಹೊಚ್ಕಟ್ಟಾಗಿ ಕಳಿಸ್ಬೇಡಕನ್ನ ತಾಯಿ. ನನಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನೇನು ಹೆಣ್ಣಿಲ್ಲ ಗಂಡಿಲ್ಲ, ಇರೋಳೊಬ್ಳು ಮಗಳು ಇರಬೇಕಾ, ಇರಲಿ, ಇಲ್ಲಿ ಕೂಲಿ ಮಾಡ್ಕೊಂಡು ಕಂಬಳ ಮಾಡ್ಕೊಂಡು ಮನೆ ಭಂಗ ಮಾಡ್ಕೊಂಡು ಇರಲಿ, ಇರೋ ಜಮೀನು ನೋಡ್ಕೊಂಡು. ಇಲ್ವಾ ಕರ್ಕೋಯ್ತೀನಿ ಗಿರ್ಕೋಯ್ತೀನಿ ಅಂತ ಕಳಿಸ್ಬೇಡ ನೀನು. ಇಲ್ಲ ಕಣಕ್ಕೆ ನಾನು ಮಾತ್ರ ಕಳ್ಸಕ್ಕಿಲ್ಲ, ನಾನು ಏನಾರೇ ಆಗಲಿ ನಾನಂತವೇ ಯಾವುದೇ ಕಾರಣಕ್ಕೂ ಕಳ್ಸಕ್ಕಿಲ್ಲ ನಾನು. ಯಾಕಕ್ಕೆ ಕಳಿಸ್ಬೇಕು, ಇದ್ರೆ ಇಲ್ಲಿ ಇತ್ಕೊಂಡು ಹೋಗ್ಲಿ, ನಾನು ಬೇಡ ಅನ್ನಕ್ಕಿಲ್ಲ. ಅಲ್ಲಿಗೆ ಯಾರು ಕಳಿಸ್ಬೇಕು ಅಂದರೆ ನಾನು ಯಾವುದೇ ಕಾರಣಕ್ಕೂ ಕಳ್ಸೋಕೆ ಒಪ್ಪಾಕಿಲ್ಲ. ನಾವು ಅದನ್ನೇ ಮಾತಾಡ್ಕೊಂಡಿರೋದು. ಬಂದಿದ್ರೆ ಇರಲಿ ಅತ್ತಾಗೆ, ಬೇಡ ಅನ್ನಕ್ಕಿಲ್ಲ. ಈಗ ಮಗಿನ ನೋಡಿ ಒಟ್ಟು ಹೋಯ್ತದೆ. ಅಯ್ಯೋ ಅದಕ್ಕೂ ಅಪ್ಪನ ಪ್ರೀತಿ ಇಲ್ದಂಗೆ ಮಾಡಿದ್ವಲ್ಲ ನಾವು, ಬಂದು ಅನ್ನತ್ತಾಗೆ ಸಂಸ್ಬಿಟ್ಟು ನಾವು ಇರಿಸ್ಕೋಬೇಕಾಗಿತ್ತು. ನೀನಲ್ಲಿ ಹೋಗೋದು ಬೇಡ ಬಾಪ, ನಮ್ಮ ಮನೆ ಇರುವಂತ ಅಂದಿರು ಇದ್ದೇ ಬಿಡೋ ನಾವು ಹೆಂಗೋ ಅಂತ ಯತ್ನೆ ಮಾಡ್ತೀನಿ ನನ್ನ ಗಂಡ ನನವೇ. ಅದಕ್ಕೆ ಸುಮ್ಮನೆ ಯಾಕೆ ಬಂದರು ಮಾತ್ರ ಅಪ್ಪ ಇರು, ಇಲ್ಲೇ ಇತ್ಕೊಂಡು ಹೋಗು, ನಾವತ್ತು ಕಳ್ಸೋಕೆ ಅನ್ನೋದೇ ಕಣ. ಇನ್ನೇನಣ್ಣ ಸರಿ ಬಿಡು ಮಗ, ಸರಿ. ಇನ್ನೇನಿದ್ದು ನೀನು ಸರಿಯಾಗಿ ಹೇಳ್ತೀನಿ ನೀನು. ಇನ್ನೇನು ಇಷ್ಟಾದ್ಮೇಲೆ ಅರ್ತ್ಕೊಂಡು ಅವ್ರು ಬಾಳಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಅಯ್ಯೋ ಅದಕ್ಕೆ ನಾನು ನೋಡದೆ ಬರಲಿ, ಇನ್ನು ನಾಕಾಗಲ್ಲ ಅವನು ಬುದ್ಧಿ ಕಲೀಲಿ ಅಂದ್ಬಿಟ್ಟು ನಾವೇ ಅವಳಿಗೆ ಧೈರ್ಯ ಹೇಳ್ಕೊಂಡು ಇಸ್ಕೊಂಡಿವಿ ಅಣ್ಣ. ಇನ್ನೇನು ಮಾಡಿರಿ ಅಣ್ಣ, ಅವಕ್ಕೆ ಬರ್ರಿ, ಬಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡಿರತ್ತೆ. ಬನ್ನಿ ಓದ್ಲಂತಾನೆ ಆಯ್ತದೆ ಕಣ. 4 ಗಂಟೆ 3 ಗಂಟೆ 4 ಗಂಟೆಗೆಲ್ಲ ಅಡುಗೆ ಆಯ್ತದೆ. ಉಳ್ಕೊಂಡು ನೀವು ಬೇಕಾದ್ರೆ ಬಂದ್ಬಿಡಿರಿ. ಗೀತ್ ಮಗರು ಬೇಕಾದ್ರೆ ಉಳ್ಕೊಂಡು ಮನೆಗೆ ಬರ್ತಾರಂತೆ. ಇಸ್ಕತೀನಿ ಅಣ್ಣ, ಒಂದು 2 ದಿವಸ ಅವ ನಾನು ಹೇಳ್ತೀನಿ ಕೇಳು, ತಪ್ಪು ತಿಳ್ಕೊಬೇಡ. ಅವ್ರ ಗಂಡ ಹೇಳ್ತಿ ಕಳಿಸ್ತೀನಿ ಆಯಿತಾ. ಅವ್ರನ್ನ ಬೇಕಾದ್ರೆ ಒಂದಿನ ಇಸ್ಕೋ, ನನ್ನ ಬರ್ನಿಲ್ಲ ಗಿರ್ನಿಲ್ಲ ಅನ್ಕೋಬೇಡ. ನನ್ನ ಕೈಲಿ ಆದರೆ ಬರ್ತೀನಿ, ಇಲ್ವಾ ಅವ್ರು ಏನಾರೇ ಉಳ್ಕತ್ತೀನಿ ಅಂದರೆ ಉಳ್ಕೊಳ್ಳಿ. ಇಲ್ಲ ಸಡನ್ನಾಗಿ ನಾವು ಉಂಟ್ಬಿಡ್ತೀವಿ ಅಂದರೆ ಊಟ ಮಾಡ್ಕೊಂಡು ಹೊಡ್ತೀವಿ ಅಂದರೆ ಟಿಪ್ಪನ ಹೊತ್ತು ಸಾರು ಕೊಟ್ಟು ಕಳಿಸ್ಬಿಡು, ಅಷ್ಟು ಸಾಕು ನನಗೆ. ಬರ್ರಿ ಅಂತ ಬೇಜಾರು ಮಾಡ್ಕೋಬೇಡ. ಸರಿ ಬಿಡೋಣ ಆಯಿತು. ಗೀತನ್ನ ಮನೆಗೆ ಯಾವಾಗಲೂ ಬಂದಿಲ್ಲ, ಕಳಿಸುವ ಅವ್ರನ್ನೇ ಎಟ್ಟಿತಾವ ಇರಬೇಕವ, ಬೇಜಾರು ಮಾಡ್ಕೋಬೇಡ. ಬರ್ತಾರೆ ಹೋಗು, ಗಂಡು ಎಷ್ಟು ಕಳಿಸ್ತೀವಂತೆ. ಸರಿ ಕಣಕ್ಕೆ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.